ಇನ್ನು ಶಬರಿಮಲೆ ದೇವಸ್ಥಾನದ ಅಂದ್ರೆ ಅಯ್ಯಪ್ಪ ಸನ್ನಿಧಾನದ ಚಿನ್ನ ಲಪಟಾಯಿಸಿರುವಂತ ಕೇಸಿಗೆ ಸಂಬಂಧಿಸಿದಂತೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ರೇಡ್ ಮಾಡಿದ್ದಾರೆ. ಶಬರಿಮಲೆ ದೇವಸ್ಥಾನದ 4.5 ಕೆಜಿ ಚಿನ್ನ ಕಳವು ಕೇಸಿಗೆ ಸಂಬಂಧಿಸಿ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮೇಲೆ ಕೇರಳ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಚಿನ್ನದಂಗಡಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಿದೆ. ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ ಗೋವರ್ಧನ್. ಆ ಗೋವರ್ಧನ್ ಅವರಿಗೆ ಸೇರಿರುವಂತಹ ರೊದ್ದಂ ಜ್ಯುವೆಲರಿ ಅದರ ಮೇಲೆ ದಾಳಿಯಾಗಿದೆ. ಕಳ್ಳತನ ಮಾಡಿದಂತ ಚಿನ್ನವನ್ನ ಬಳ್ಳಾರಿಗೆ ತರಲಾಗಿತ್ತು ಅನ್ನೋದು ಒಂದು ವಿಚಾರ, ಆದರೆ ಇದರಲ್ಲಿ ಗೋಲುಮಾಲ್ ಆಗಿದೆ ಅನ್ನೋದು ಮತ್ತೊಂದು ವಿಚಾರ. ರೊದ್ದಂ ಜ್ಯುವೆಲರಿ ಮೇಲೆ ಆಗಿರುವಂತಹ ದಾಳಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೇರಳ ಇದರ ಅಧಿಕಾರಿಗಳ ದಾಳಿ ಮಾಡಿದ್ದಾರೆ. ಗೋವರ್ಧನ್ ಅರೆಸ್ಟ್ ಆಗಿರೋದು ಈ ಕೇಸಲ್ಲಿ. ಸದ್ಯ ಅವರ ಜ್ಯುವೆಲ್ಲರಿ ಮೇಲೆ ದಾಳಿಯಾಗಿದೆ. ಗೋವರ್ಧನ್ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ. ಹಿಂದೆ ಈ ಇಶ್ಯೂ ಬಂದಾಗ ಸುವರ್ಣ ನ್ಯೂಸ್ ಜೊತೆಗೆ ಗೋವರ್ಧನ್ ಮಾತನಾಡಿದ್ರು. ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ, ದೇವರಿಗೆ ಸೇವೆಯನ್ನು ಸಲ್ಲಿಸಿದ್ದೀನಿ ಚಿನ್ನದ ಮುಖಾಂತರ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ಅಂತ ಅವರು ಮಾತನಾಡಿದ್ರು ಆ ಸಂದರ್ಭದಲ್ಲಿ. ಆದರೆ ಈ ಕೇಸಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಎಸ್ಐಟಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಅವರ ಜ್ಯುವೆಲ್ಲರಿ ಮೇಲೂ ಕೂಡ ದಾಳಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.